ನಮಸ್ಕಾರ ಸ್ನೇಹಿತರೆ. ಕೆಲವು ಸಾಮಾಜಿಕ ಇತ್ತೀಚಿನ ಜಾಲತಾಣಗಳಲ್ಲಿ ಒಂದು ಸುದ್ದಿ ತುಂಬ ವೈರಲ್ ಆಗ್ತಾ ಇದೆ. ಅದೇನೆಂದರೆ ಪಾಕಿಸ್ತಾನದ ಮುಖ್ಯಸ್ಥ ಅಸೀಂ ಮುನೀರ್ ಅವರ ಮೇಲೆ ದಾಳಿ ನಡೆದಿದೆ ಅನ್ನೋದು. ಹೌದು ಸ್ನೇಹಿತರೆ, ಇದು ನಿಜವಾಗ್ಲೂ ನಡೆದೈತಾ? ಮತ್ತು ಇನ್ನೊಂದು, ಅವ್ರು ಎಲ್ಲೆಡೆ ಹೋಗ್ತಾ ಇದ್ರು ಸಮೇತ ಬುಲೆಟ್ ಪ್ರೂಫ್ ಜಾಕೆಟನ್ನು ಧರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಹೇಳಿದರು ಈ ಮಾತನ್ನು ಮತ್ತು ಏನು ನಡೀತಾ ಇದೆ ಪಾಕಿಸ್ತಾನದಲ್ಲಿ ಎಂಬುದನ್ನು ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಅಸೀಂ ಮುನೀರ್ ಅವರು ಈ ಪಾಕಿಸ್ತಾನ ಪ್ರಸ್ತುತ ಆರ್ಮಿ ಚೀಫ್. ಅವರು ಪಾಕಿಸ್ತಾನ ಅತಿ ದೊಡ್ಡ ಪ್ರಭಾವಿ ವ್ಯಕ್ತಿ. ರಾಜಕೀಯ ವಿಷಯಗಳಲ್ಲಿ ಹೆಚ್ಚು ಪ್ರಭಾವ ಇವರ ನಾಯಕತ್ವ ತುಂಬ ಇದೆ. ಯಾವುದೇ ಮಿಲಿಟರಿ ಬೇಸ್ ಆಗಲಿ ತುಂಬ ಹೆಚ್ಚು. ಇವಾಗ ಯಾರಾದರೂ ಯುದ್ಧ ಸನ್ನಿವೇಶ ಬಂದ್ರೂ ಅವರು ಡಿಸಿಷನ್ ತಗೊಬೇಕು, ಅಂಥ ಪವರ್ಫುಲ್ ಆಗಿ ಇದ್ದಾರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಅವ್ರ ಮೇಲೆ ದಾಳಿ ಆದರೆ ಅದು ಪಾಕಿಸ್ತಾನ ಮಾತ್ರವಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮೇತ ದೊಡ್ಡ ಸುದ್ದಿಯನ್ನು ಸಮೇತ ಆಗ್ಬೋದು. ಹೌದು ಸ್ನೇಹಿತರೆ, ಅಂತಹ ದೊಡ್ಡ ವ್ಯಕ್ತಿಯನ್ನು ಯಾರಾದರೂ ಹತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಆತನಿಗೆ ಸೆಕ್ಯೂರಿಟಿ ಇಲ್ಲದೆ ಬೇರೆಯವರಿಗೆ ಇರುತ್ತೈತಾ ಅಂತ ಅಷ್ಟು ದೊಡ್ಡ ವಿಷಯ ಸಮೇತ ಇವಾಗ ಪಾಕಿಸ್ತಾನದಲ್ಲಿ ಹರಡ್ತಾ ಇದೆ. ಸ್ನೇಹಿತರೆ, ಇದು ಹೇಗೆ ಶುರುವಾಯಿತು ಎಂಬುದನ್ನು ನೋಡೋದಾದರೆ ನಾವು ಈ UK ಬ್ರಿಟನ್ನಲ್ಲಿ ನಡೆದ ಒಂದು ಘಟನೆ, ದೊಡ್ಡ ಪ್ರತಿಭಟನೆ ನಡೀತಾ ಇರ್ತಿದೆ. ಆ ವಿಡಿಯೋದಲ್ಲಿ ಅಸೀಂ ಮುನೀರ್ ವಿರುದ್ಧ ಬೆದರಿಕೆ ಮಾತುಗಳು ಕೇಳು ಬರ್ತಾನೆ ಇರ್ತವೆ. ಅದನ್ನೆಲ್ಲ ಕೆಲವರು ಸುಮ್ಮನೆ ಏನೋ ತಪ್ಪಾಗಾಡಿಸ್ತಾವ್ರೆ, ಸುಮ್ಮನೆ ಹೇಳ್ತಾವ್ರೆ ಅಂತ ಸುಮ್ಮನೆ ಆಗದೆ ಇದ್ದೋತಾರೆ. ಆದರೆ ಒಬ್ಬ ವ್ಯಕ್ತಿ, ಲೇಡಿ ವ್ಯಕ್ತಿ ಅಸೀಂ ಮುನೀರ್ ಸದ್ಯದಲ್ಲೇ ಸತ್ತೋಗ್ತಾನೆ. ಅದು ಬಾಂಬ್ ಭಾಷೆಯಲ್ಲಿ ಸಾಯ್ತಾನೆ ಎಂದು ಹೇಳಿದ ತಕ್ಷಣ ಎಲ್ಲರಿಗೂ ಎಲ್ಲ ಶಾಕ್ ಆಗೋಯ್ತು. ಇದು ಮೊದಲೇ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ, ಇಲ್ಲ ಅವರು ನಿಜವಾಗ್ಲೂ ಹೇಳಿದ್ರ? ಅದು ಯಾವ ವ್ಯಕ್ತಿ ಅಂತ ಆ ಹೆಸರು ಯಾರಿಗೂ ಗೊತ್ತಿಲ್ಲ, ಲೇಡಿ ವ್ಯಕ್ತಿ ಯಾರು ಅಂತೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಇವರು ಇಮ್ರಾನ್ ಖಾನ್ ಜೈಲಲ್ಲಿ ಇದ್ದಾರಲ್ಲ, ಅವ್ರ ಕಡೆ ಬೆಂಬಲಿಗರು, ಅವರೆಲ್ಲ ಹೋರಾಟಗಾರರು ಅಸೀಂ ಮುನೀರ್ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. ಆ ಭಯದಿಂದ ಈ ಪಾಕಿಸ್ತಾನ ಸರ್ಕಾರ UK ರಾಯಭಾರಿ ಅಧಿಕಾರವನ್ನು ಕರೆಸಿ ಸ್ಪಷ್ಟನೆಯನ್ನು ಕೇಳಿತು. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ವೈರಲ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಲ್ಲಿ, ನಮ್ಮ ಸೇನಾ ಮುಖ್ಯಸ್ಥರ ವಿರುದ್ಧ ಈ ರೀತಿ ಹೇಳಿಕೆಗಳು ಯಾಕೆ ಬರ್ತಾ ಇದ್ದಾವೆ ಎಂಬುದೇ ರಾಯಭಾರಿ ಆಗಿರ್ತಾರಲ್ಲ ಅವ್ರಿಗೆ ಪಾಕಿಸ್ತಾನ ಸರ್ಕಾರ ತಕ್ಷಣವೇ ಪ್ರಶ್ನೆ ಮಾಡಿ ಅಧಿಕೃತವಾಗಿ ಕೇಳಿತು. ಆದರೆ ಅಧಿಕೃತವಾಗಿ ದಾಳಿ ಅಲ್ಲ, ಅದು ಕೆಲವು ಮಾತುಗಳು, ಹೇಳಿಕೆ ಮಾತ್ರ ಇಲ್ಲಿ ಬಂದಿದೆ. ಸ್ನೇಹಿತರೆ, ಕೆಲವು ಗೊಂದಲಗಳು ಸಮೇತವೇ ಇದ್ದಾವೆ. ಈ ಸಮಯದಲ್ಲಿ ಈ ಇಮ್ರಾನ್ ಖಾನ್ ಇವರೆಲ್ಲ ಅವರು ಮಾಜಿ ಸಹಾಯಕ ಮೇಲೆ UKನಲ್ಲಿ ದಾಳಿ ನಡೆದಿದೆ. ಅವರು ಅಸೀಂ ಮುನೀರ್ ವಿರುದ್ಧ ಭಾಷಣ ಮಾಡ್ತಾ ಇರ್ತಾರೆ. ಈ ಇಮ್ರಾನ್ ಖಾನ್ ಇದ್ದಾರೆ, ಅವರು ಎಷ್ಟೋ ಜೈಲಲ್ಲಿದ್ದಾರೆ ಮತ್ತು ಇವಾಗ ಅವರೆಲ್ಲ ಇದ್ದಾರೆ. ಆ ಜೈಲಲ್ಲಿ ಇದ್ದರೆ ಅವ್ರು ಕೆಲವು ಪ್ರತಿಭಟನೆಗಳಿರ್ತಾವಲ್ಲ, ಅವರು ಸಮೇತ ಇವಾಗ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಸೀಂ ಮುನೀರ್ ವಿರುದ್ಧ ಕೆಳಗೆ ಇಳಿಸಬೇಕು ಅಂತ ಕೆಲವು ಹೋರಾಡ್ತಾನೆ ಇದ್ದಾರೆ. ಇನ್ನು ಅವ್ರು ಇಮ್ರಾನ್ ಖಾನ್ ಜೈಲಲ್ಲಿ ಆಚೆ ಬರದೇ ಇರೋ ರೀತಿ ಇವರು ಅಸೀಂ ಮುನೀರ್ ಮಾಡಿಬಿಟ್ಟಿದ್ದಾರೆ. ಆದರೂ ಕೆಲವು ಹೋರಾಟಗಳು ಇವರು ಅವ್ರ ಕಡೆ ಇರ್ತಾರಲ್ಲ, ಅವ್ರ ಬೆಂಬಲಿಗರು ಇಮ್ರಾನ್ ಖಾನ್ ಅವರು, ಅವ್ರ ರೀತಿ ಅಸೀಂ ಮುನೀರ್ ವಿರುದ್ಧ ಬೇಗ, ಅದು ವ್ಯಕ್ತಿ, ಆ ಲೇಡಿ ವ್ಯಕ್ತಿ ಯಾರಂತೂ ಸಮೇತ ಗೊತ್ತಿಲ್ಲ, ಅವ್ರು ಯಾವ ಊರವರು, ಅವ್ರ ಹೆಸರು ಏನೂ ಗೊತ್ತಿಲ್ಲ. ಆದರೆ ಅವರು ಡೈರೆಕ್ಟಾಗಿ ಅಸೀಂ ಮುನೀರ್ ಸದ್ಯದಲ್ಲೇ ಸತ್ತೋಗ್ತಾರೆ, ಅದು ಬ್ಲಾಂಬಾಸ್ಟಲ್ಲಿ ಅಂತ ಸಮೇತ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇದು ಪಾಕಿಸ್ತಾನ ಎಲ್ಲೆಡೆ ಫುಲ್ಲು ಹರಡ್ತಾ ಹೋಯ್ತು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸೆನ್ಸೇಷನಲ್ ವಿಷಯ ಸಮೇತ ಆಗೋಯ್ತಿದ್ದು. ಆದರೆ ಇವಾಗ ಪಾಕಿಸ್ತಾನ ಅಸೀಂ ಮುನೀರ್ಗೂ ಸಮೇತ ಭಯ ಬಂದ್ಬಿಟ್ಟಿದೆ. ಅಂಥ ವ್ಯಕ್ತಿ ಎಲ್ಲ ಸೆಕ್ಯೂರಿಟಿ ಅಷ್ಟು ಇದಿರೋ ವ್ಯಕ್ತಿನೇ ಭಯಪಡೋ ಸ್ಟೇಜಲ್ಲಿ ಸಮೇತ ಬಂದ್ಬಿಟ್ಟಿದೆ. ಸ್ನೇಹಿತರೆ, ಇದು ಅಸೀಂ ಮುನೀರ್ ಮೇಲೆ ನೇರವಾಗಿ ದಾಳಿ ನಡೆದಿಲ್ಲ, ಅಧಿಕೃತವಾಗಿ ಅಟ್ಯಾಕೂ ಆಗಿಲ್ಲ. ಇದಂತ ವೈರಲ್ ಆಗ್ತಾ ಇರೋದೆಲ್ಲ ಫುಲ್ಲು ಆ ಲೇಡಿ ವ್ಯಕ್ತಿ ಹೇಳಿದಾರಲ್ಲ ಸತ್ತೋಗ್ತಾ ಇದ್ದಾರೆ ಅಂತ, ಅದರಿಂದ ತುಂಬ ವೈರಲ್ ಆಗ್ತಾ ಇದೆ. ಇವಾಗ ಅಂಥ ವ್ಯಕ್ತಿಗೆ ಅವರು ಆ ರೀತಿ ಹೇಳೋರಂದರೆ ಅವರು ಸಮೇತ ಇವಾಗ ಎಲ್ಲೆಡೆ ಈ ಫಂಕ್ಷನ್ಗಳಿಗೆ ಬೇರೆ ಸೈಡ್ ಎಲ್ಲನೇ ಈ ಲಂಡನ್ಗೆ ಎಲ್ಲ ಹೋಗ್ತಾಯಿದ್ರು. ಅಸೀಂ ಮುನೀರ್ ಒಂಥರ ಅವಾರ್ಡ್ ಏನು ಈಸ್ಕೊಳಕ್ಕೆ ಹೋಗಿದ್ರು, ಅಲ್ಲಿ ಸಮೇತ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡವ್ರೆ. ಇವಾಗ ಎಲ್ಲೆಡೆ ಹೋಗ್ತಾಯಿದ್ರು, ಅಲ್ಲಿ ಯಾವ ಟೈಮಲ್ಲಿ ಏನಾಗ್ತೈತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಎಲ್ಲೆಡೆ ಸಮೇತ ಇವಾಗ ಅವರು ಭಯ ಬಂದ ಸ್ಟೇಜಲ್ಲಿ ಸಮೇತ ಇದ್ದರೆ ಎಲ್ಲೆಡೆ ಸಮೇತ ಇವಾಗ ಬುಲೆಟ್ ಪ್ರೂಫ್ ಹಾಕೋರೆ. ಆ ಲೇಡಿ ವ್ಯಕ್ತಿ ಅವರೆಲ್ಲ ಮೋಸ್ಟ್ಲಿ ಇಮ್ರಾನ್ ಖಾನ್ ಬೆಂಬಲಿಗರೇ ಇರ್ಬೋದು. ಅವರೆಲ್ಲ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಅವ್ರು ಪ್ಲ್ಯಾನ್ ಆಗ್ತಾ ಇದ್ರಿ. ಅವರು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹೇಳಿದ್ರೆ ಆ ವ್ಯಕ್ತಿಗೆ ಗೊತ್ತಿಲ್ಲ, ಆದರೆ ಒಟ್ನಾಗಿ ಹೇಳಿದ್ದಾರೆ ಇಮ್ರಾನ್ ಖಾನ್ ಶೀಘ್ರದಲ್ಲೇ ಸತ್ತೋಗ್ತಾರೆ. ಅದರಿಂದ ಅದು ಕಾರ್ ಬಾಂಬ್ ಬ್ಲಾಸ್ಟಲ್ಲೇ ಬೆಳೆಸಾಕ್ತೀರಿ ಅಂತ ಹೇಳಿದ್ರು. ಅದು ಒಳಗೆ ಯಾರಾದರೂ ನಡೆಸ್ತಾ ಇದ್ದಾರಾ, ಇನ್ನೂ ಏನಿದೆ ಅವೆಲ್ಲ ಇನ್ನೂ ಏನು ಪ್ರೂಫ್ಸ್ ಏನೂ ಆಚೆಗೆ ಬಂದಿಲ್ಲ.
ಸದ್ಯಕ್ಕೆ ಇಷ್ಟು ವರದಿ ಮಾಹಿತಿ ಮಾತ್ರ ಇದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟದೇ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ನೀವು ಯಾರು ಹೊಸ ಮಾಡ್ತಾ ಇದ್ದೀರಿ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.